ಪುಲ್ವಾಮಾ ದಾಳಿಯಲ್ಲಿ ವೀರಮರಣ ಹೊಂದಿದ ಯೋಧರಿಗೆ ಚಿಕ್ಕಮಗಳೂರು ನಗರದ ದೀಪ ನರ್ಸಿಂಗ್ ಹೋಮ್ ಮುಂಭಾಗದ ರಸ್ತೆಯಲ್ಲಿ ಯೋಧ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣ್ಯರು ವೀರಮರಣ ಹೊಂದಿದ ಯೋಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ನಮನ ಸಲ್ಲಿಸಿದರು. ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ, ಪುಲ್ವಾಮಾದಲ್ಲಿ 2019ರಲ್ಲಿ ಹುತಾತ್ಮರಾದ ಧೈರ್ಯಶಾಲಿ ವೀರರಿಗೆ ನಮನಗಳು. ಮುಂದಿನ ಪೀಳಿಗೆಗಳು ಅವರ ತ್ಯಾಗ ಮತ್ತು ರಾಷ್ಟ್ರಕ್ಕಾಗಿ ಅವರು ಸಲ್ಲಿಸಿದ ಅಚಲ ಸಮರ್ಪಣೆಯನ್ನು ಎಂದಿಗೂ ಮರೆಯುವುದಿಲ್ಲ ಎಂದರು. ತಾಯಿ ಭಾರತಾಂಬೆಯ ಹೆಮ್ಮೆಯ ಪುತ್ರರು ಅಂತಲೇ ನಾವು ಇವತ್ತು ಏನು ಸೈನಿಕರ ಹುತಾತ್ಮರ ದಿನ, ಪುಲ್ವಾಮಾ ದಾಳಿನಲ್ಲಿ ಯಾರು ವೀರಮರಣ ಹೊಂದಿದರೋ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಲಿಕ್ಕಾಗಿ ನಾವು ನೀವೆಲ್ಲ ಇವತ್ತು ಇಲ್ಲಿ ಸೇರಿದ್ವಿ. ಸೈನಿಕ ಅಂದರೆ ನಮಗೆ ಎದೆ ಜಲ್ಲನ್ನುತ್ತೆ. ಯಾಕಂದರೆ ಅವರು ತನ್ನ ಕುಟುಂಬನೆಲ್ಲ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ತಂದೆ ತಾಯಿನ ಬಿಟ್ಟು ಎಲ್ಲೋ ಕಾಣದ ದೂರದ ಪ್ರದೇಶದ ಜಮ್ಮು ಕಾಶ್ಮೀರದಲ್ಲಿ ಗಡಿಭಾಗಗಳಲ್ಲಿ ಅವನು ತನ್ನ ವೀರಾವೇಶದಿಂದ ಹೋರಾಡಿ ನಮ್ಮ ಪ್ರಾಣನ, ಮಾನನ, ದೇಶನ, ಧರ್ಮನ ಎಲ್ಲನೂ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ವೀರ ಸೈನಿಕ ಆಗಿರ್ತಾನೆ. ಪ್ರತಿಯೊಬ್ಬ ನಮ್ಮ ಭಾರತದ ಪ್ರಜೆಗಳು ಈ ದೇಶದಲ್ಲಿ ಹುಟ್ಟಿದ ಮೇಲೆ 3 ಜನಕ್ಕೆ ನಾವು ಗೌರವ ನಮನ ಸಲ್ಲಿಸಲೇಬೇಕು. ಮೊದಲು ಸೈನಿಕರಿಗೆ ಸಲ್ಲಿಸಬೇಕು. ನಮಗೆ ಅನ್ನ ಕೊಡ್ತಕ್ಕಂಥ ರೈತರಿಗೂ ನಾವು ಗೌರವ ನಮನ ಸಲ್ಲಿಸಬೇಕು. ನಮ್ಮ ತಂದೆ ತಾಯಿಗಳಿಗೂ ಸಹ ನಾವು ಗೌರವ ನಮನ ಸಲ್ಲಿಸಬೇಕು. ಈ ಸೈನಿಕರು ನಮ್ಮ ದೇಶನ, ನಮ್ಮ ಮಾನ ಪ್ರಾಣನ ವೀರಾವೇಶದಿಂದ ಹೋರಾಡಿ ರಕ್ಷಣೆ ಮಾಡ್ತಕ್ಕಂಥ ಒಂದು ಧರ್ಮ ಕಾರ್ಯ ಅಂತಲೇ ನಾವು ಭಾವಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪ್ರಶಾಂತ್, ಸುಮನ್, ಹರೀಶ್, ಪ್ರಕಾಶ್, ತೇಜಸ್, ಅನಿಲ್ ಆನಂದ್, ಸತ್ಯನಾರಾಯಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.